ಓಕೆ, ಈ ಧರ್ಮ ಅಧ್ಯಾತ್ಮ ಸೊ ಎರಡು ಬೇರೆ ಬೇರೆನಾ ಅಥವಾ ಎರಡು ಒಂದೇನಾ, ಏನಾದರೂ ವ್ಯತ್ಯಾಸ ಇದೆಯಾ? ಸರ್ ಆಕ್ಚುಲಿ ಜಾತಿ ಧರ್ಮ ಸೆಪರೇಟ್, ಅದು ನಾವುಗಳು ಮಾಡ್ಕೊಂಡಿರೋದು ಬಿಡಿ. ಕಲಿಯುಗದಲ್ಲಿ ಓಟ್ ಹಾಕಕ್ಕೆ ಅಥವಾ ಏನೋ ಒಂದು ತಗೊಳಕ್ಕೆ ಬೆನಿಫಿಟ್ಗಳನ್ನ ಸರ್ಕಾರಗಳಿಂದ ಪಡ್ಕೊಳ್ಳೋದಕ್ಕೆ. ಆದರೆ ಧರ್ಮ ಅನ್ನೋದು ಸಹಜ ಧರ್ಮ. ಈಗ ಮಳೆಗೆ ಸಹಜ ಧರ್ಮ ಇದೆ, ಭೂಮಿಗೆ ಸಹಜ ಧರ್ಮ ಇದೆ, ಮನುಷ್ಯನ ಸಹಜ ಧರ್ಮ ಮಾನವೀಯತೆ. ನಾವು ಹುಟ್ಟಿರೋದೇ ನನ್ನ ಕರ್ಮಗಳನ್ನೆಲ್ಲ ಮುಗಿಸ್ಬಿಟ್ಟು ನಾನೆಲ್ಲ ಬಿಟ್ಬಿಟ್ಟು ತಾನೇ ಹೋಗ್ತೀನಿ. ಏನು ಒಂದು ಉಂಗ್ರನೂ ಇಲ್ಲಿ ಇಟ್ಕೊಂಡು ತಗೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಎಲ್ಲವನ್ನೂ ಬಿಟ್ಟು ಹೋಗ್ತೀನಿ ಅಂತಂದಾಗ ಧರ್ಮ ಪರಿಪಾಲನೆ ಅನ್ನೋದು ನನ್ನ ವ್ಯಕ್ತಿತ್ವದಲ್ಲೂ ಅಳವಡಿಸ್ಕೋಬೇಕು. ಸೊ ನನ್ನ ಸಹಜ ಧರ್ಮ ಏನು ಮಾನವೀಯತೆ, ಅದನ್ನ ಅಳವಡಿಸ್ಕೊಂಡು ನನ್ನ ಧರ್ಮ ಅದನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಧರ್ಮ ಅಂದ್ರೆ ಕಾನ್ಶಿಯಸ್ ಆಗಿ ನೀನು ಕರೆಕ್ಟಾಗಿ ಕೆಲಸ ಮಾಡು ಅಂತ. ಈಗ ನಾನು ನನ್ನದು ನನ್ನಿಂದಲೇ ಅನ್ನುವಂಥ ಒಂದು ಅಹಂಕಾರದ ಪರಮಾವಧಿ ಇರುತ್ತೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದಾಗ ಆಧ್ಯಾತ್ಮದಲ್ಲಿರುವಂಥ ಸೂತ್ರ ಏನು ಅಂತ? ಪರ್ಮನೆಂಟ್ ಅಂದ್ರೆ ಫೈನಲ್ ಆಗಿ ದೇವ್ರನ್ನ ಅರ್ಥ ಮಾಡ್ಕೊಂಡಾಗ, ಆಮೇಲೆ ತುಂಬಾ ಎಕ್ಸಾಂಪಲ್ಸ್ನ ದೇವ್ರು ನಮ್ಮ ಕಣ್ಮುಂದೆನೆ ತೋರಿಸ್ತಾ ಹೋಗ್ತಾನೆ. ಯಾವುದೋ ಒಂದಿನ ನಮ್ಮ ಮನೆ ಎದುರು ಮನೆಯವ್ರು ಸತ್ತೋಗಿರ್ತಾರೆ, ಪಕ್ಕದ ಮನೆ ಸತ್ತೋಗಿರ್ತಾರೆ, ನಮ್ಮ ಅಜ್ಜಿ ತಾತನೇ ಸತ್ತೋಗಿರ್ತಾರೆ. ಎಲ್ಲ ಸಾವುಗಳನ್ನ ನಮ್ಮ ಕಣ್ಮುಂದೆ ತೋರಿಸಿರ್ತಾನೆ ದೇವ್ರು, ಆಕ್ಸಿಡೆಂಟ್ಗಳನ್ನ ನಮ್ಮ ಕಣ್ಮುಂದೆ ತೋರಿಸಿರ್ತಾನೆ ದೇವ್ರು. ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು ಚಿಕ್ಕ ವಯಸ್ಸಲ್ಲಿ ಏನೋ ತೋರಿಸಿರ್ತಾನೆ. ಚಿಕ್ಕ ಮಕ್ಕಳಲ್ಲೇ ಕ್ಯಾನ್ಸರ್ ಅಂತ ಕೆಟ್ಟ ಕಾಯಿಲೆಗಳು ಬರೋವಂಥದ್ದು, ಅವ್ರನ್ನ ಬದುಕಿಸ್ಕೊಳ್ಳೋಕೆ ಆಗದೆ ಇರೋ ಇವನ್ HIV AIDS ಅಂತ ಕಾಯಿಲೆಗಳನ್ನೆಲ್ಲ ತೋರಿಸಿ ನಮ್ಗೆ ಯಾವುದು ಇಲ್ಲಪ್ಪ ಪರ್ಮನೆಂಟ್ ಅನ್ನೋದನ್ನ ತೋರಿಸಿರ್ತಾನೆ ದೇವರು. ಅದೆಲ್ಲ ಗೊತ್ತಿದ್ರು ನಾವೇನು ಮಾಡ್ತೀವಿ, ಒಂದಿನ ಅಳ್ತೀವಿ, 2 ದಿನ ಅಳ್ತೀವಿ, 3ನೇ ದಿನ ಅದೇ ಅವರೆಕಾಳು ಉಪ್ಪಿಟ್ಟು ದೋಸೆ ತಿನ್ಕೊಂಡು ಆರಾಮಾಗಿ ತಿರ್ಗಾ ನಮ್ಮ ಕೆಟ್ಟ ಬುದ್ಧಿಗಳನ್ನು ಶುರು ಮಾಡ್ಕೊಳ್ತಾ ಹೋಗ್ತೀವಿ ಮನುಷ್ಯರು. ಆಮೇಲೆ ಪ್ರತಿಯೊಂದನ್ನು ಪ್ರಕೃತಿ ಕೌಂಟಲ್ಲಿ ಇಟ್ಕೊಳ್ತಾ ಇರುತ್ತೆ. ಸೊ ಆ ಕಾನ್ಶಿಯಸ್ನೆಸ್ಸಲ್ಲಿ ಮನುಷ್ಯ ಕೆಲಸ ಮಾಡ್ತಾ ಹೋದಾಗ ಅವನಿಗೂ ಪರಮಾತ್ಮನ ಜೋಡಣೆಗೂ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಈ ಧರ್ಮ ಆಧ್ಯಾತ್ಮ ಅಂತ ನಾವು ಮಾತಾಡ್ತಿದ್ವಿ. ಈ ಕ್ರೋಧ, ಮತ್ಸರ, ಮದ ಇವೆಲ್ಲವೂ ಕೂಡ ಅಥವಾ ಅಪರಾಧ ಒಂದಷ್ಟು ಕೃತ್ಯಗಳು ಇದನ್ನೆಲ್ಲ ನಿಯಂತ್ರಿಸಬೇಕು ಅಂತಂದಾಗ ಆಧ್ಯಾತ್ಮ ಹೇಗೆ ನೆರವಾಗುತ್ತೆ ಅಂತ ಅನ್ಸುತ್ತೆ ಸರ್? ನಾವು ಜಾತಕದಲ್ಲೂ ನೋಡ್ತಾ ಹೋದಾಗ ನಮಗೆ ದೇವಗಣನ, ರಾಕ್ಷಸ ಗಣನ, ಮಾನುಷ್ಯ ಗಣನ ಅಂತೀವಿ. ಸೊ ಆ ಥರ ಅಸುರಿ ಸ್ವಭಾವದಲ್ಲಿ ರಾಕ್ಷಸ ಸ್ವಭಾವದ ವ್ಯಕ್ತಿಗಳು ಇಲ್ಲಿರ್ತಾರೆ, ಮನುಷ್ಯ ಸ್ವಭಾವದವರು ಇರ್ತಾರೆ, ತುಂಬ ಕೆಲವು ಜನ ದೈವಿಕ ಸ್ವಭಾವದವರು ಇರ್ತಾರೆ. ಸೊ ಅದನ್ನ ನಾವು ಹೇಗೆ ನಾವು ಯಾವ ವ್ಯಕ್ತಿತ್ವವನ್ನ ಮೇಲ್ ತಂದ್ಕೊಳ್ತೀವಿ ಅಂತ, ಅದರಲ್ಲೇ ತಾಮಸಿಕ, ರಾಜಸಿಕ ಮತ್ತೆ ಸಾತ್ವಿಕ ಗುಣಗಳು ನಮ್ಮಲ್ಲಿರುತ್ತೆ. ಸೊ ನಾವು ಯಾವ ಗುಣವನ್ನ ಮೇಲ್ ತಂದ್ಕೊಳ್ತೀವಿ ಅಂತ ಎಲ್ಲವನ್ನು ಅಸೂಯೆ, ದ್ವೇಷ ಇದರಿಂದಾನೇ ನೋಡ್ಕೊಳ್ತಾ ಹೋದಾಗ ಎಂಡ್ ರಿಸಲ್ಟ್ ಏನು? ಇವಾಗ ನಾವು ಎಕ್ಸಾಮ್ಗೆ ಓದಿರ್ತೀವಿ, ಎಕ್ಸಾಮ್ ಬರೆದ ಮೇಲೆ ನಾನು ಪಾಸ್ ಆಗ್ತೀನ ಫೇಲ್ ಆಗ್ತೀನ ಅಂತ ನೋಡ್ಕೊಳ್ಳೋ ರೀತಿ ಎಂಡ್ ರಿಸಲ್ಟ್ ನೋಡ್ಕೋಬೇಕು.